ನನಗೆ ಎಲ್ಲರೂ ಇದ್ದಾರೆ, ನನ್ನ ಸಂಬಂಧಿಗಳಿದ್ದಾರೆ, ನನ್ನ ಕಷ್ಟಕ್ಕೆ ನನ್ನ ಸಂಬಂಧಿಗಳು ಆಗ್ತಾರೆ, ನನ್ನ ಕಷ್ಟಗಳನ್ನೆಲ್ಲ ನನ್ನ ಸಂಬಂಧಿಗಳು ತಡೀತಾರೆ. ನನಗೆ ನನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಇದ್ದಾರೆ, ನನ್ನ ಕಷ್ಟಕ್ಕೆ ಎಲ್ಲರೂ ಭಾಗಿಯಾಗ್ತಾರೆ. ನನ್ನನ್ನು ಏನೇ ಕಷ್ಟ ಬಂದ್ರೂ ಕೂಡ ನನ್ನ ಕಷ್ಟದಲ್ಲಿ ಅವರು ಭಾಗಿಯಾಗಿ ನನ್ನನ್ನು ಕೈ ಬಿಡೋದಿಲ್ಲ, ನನ್ನನ್ನು ಅಳೋದಕ್ಕೆ ಬಿಡೋದಿಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ ಸ್ನೇಹಿತರೆ. ಖಂಡಿತವಾಗಿಯೂ ಕೂಡ ಇದು ಶುದ್ಧ ಸುಳ್ಳು. ನೀವು ಎಷ್ಟೇ ಬೇಡ್ಕೊಂಡ್ರು, ಎಷ್ಟೇ ಕಿರ್ಚಾಡ್ಕೊಂಡ್ರು, ಎಷ್ಟೇ ಹತ್ತು ಕರೆದ್ರೂ ಕೂಡ ಯಾರೂ ಬರಲ್ಲ ಇಲ್ಲಿ. ನಿನ್ನ ಕಣ್ಣೀರನ್ನು ಇಲ್ಲಿ ಯಾರೂ ಗಮನಿಸೋದಿಲ್ಲ, ನಿನ್ನ ನೋವನ್ನು ಹುಡುಕಿ ಯಾರೂ ಮಾತಾಡ್ಸೋಲ್ಲ, ನಿನ್ನ ಕಷ್ಟವನ್ನು ತೀರಿಸೋಕೆ ಇಲ್ಲಿ ಯಾರೂ ಮುಂದೆ ಬರಲ್ಲ. ಆದರೆ ನೀನು ಮಾಡೋ ತಪ್ಪನ್ನು ಹುಡ್ಕೋ ಕೆಲಸದಲ್ಲಿ ಮಾತ್ರ ಎಲ್ಲರೂ ಮುಂದೆ ಇರ್ತಾರೆ. ನಿನ್ನ ಸ್ನೇಹಿತರೆ, ಈ ಭೂಮಿ ಮೇಲೆ ನೀನೊಬ್ಬನೇ ಹುಟ್ಟಿ ಬಂದಿದ್ದೀಯ ಅಂದಮೇಲೆ ನಿನ್ನೆಲ್ಲ ಕಷ್ಟ ನೋವುಗಳನ್ನು ನೀನೊಬ್ಬನೇ ಅನುಭವಿಸಿ ತೀರಿಸಬೇಕು. ಇಲ್ಲಿ ನಿನ್ನ ಕಷ್ಟ ನೋವುಗಳಿಗೆ ಯಾರೂ ಆಗಲ್ಲ. ಇಲ್ಲಿ ಕಾಲ ಒಂದೇ ಥರ ಇರಲ್ಲ. ನಿನ್ನ ಅಳಿಸಿದವರು ಅಳಿಸುವ ಕಾಲ ಬಂದೇ ಬರುತ್ತೆ. ಯಾಕಂದರೆ ಇದು ಕಲಿಯುಗ. ನಿಜ, ಕೆಲವೊಮ್ಮೆ ತಾಳ್ಮೆ ಕಹಿ ಆದರೂ ಕೂಡ ಅದ್ರ ಫಲ ಸಿಹಿಯಾಗೇ ಇರುತ್ತೆ. ನೇರವಾಗಿ ಇದ್ದದ್ದನ್ನು ಇದ್ದ ಹಾಗೆ ಹೇಳು. ಯಾರು ನಿನ್ನ ಜೊತೆ ಇರಲ್ಲ. ಅದೇ ಸುಳ್ಳನ್ನು ಹೇಳ್ತಾ ಎಲ್ಲವನ್ನ ಅನುಭವಿಸ್ತಾ ಹೋಗು. ಇಲ್ಲದನ್ನು ಇದೆ ಅಂತ ಕಲ್ಪಿಸ್ಕೊಂಡು ಎಲ್ಲವನ್ನ ಊಹಿಸ್ತಾ ಹೋಗು. ನಿನ್ನ ಜೊತೆ ದೊಡ್ಡ ಗುಂಪೇ ಇರುತ್ತೆ. ಒಳ್ಳೆಯ ಮಾತುಗಳನ್ನಾಡು ನಾಟಕ ಆಡ್ತಿದ್ದಾನೆ ಅಂತಾರೆ, ಕೆಟ್ಟ ಮಾತುಗಳನ್ನಾಡು ದುಷ್ಟ ಅಂತಾರೆ, ಉಪದೇಶ ಮಾಡು ಬರೀ ಸುಳ್ಳು ಅಂತಾರೆ, ಸುಮ್ಮನೆ ಇದ್ಬಿಡು ಸ್ವಾರ್ಥಿ ಅಂತಾರೆ. ನೀನು ಏನೇ ಮಾಡಿದ್ರೂ ಜೀವನದಲ್ಲಿ ಏನಾದರೂ ಮಾತಾಡ್ತಾನೆ ಇರ್ತಾರೆ. ಏನಾದರೂ ಒಂದು ಮಾತಾಡೋದೇ ಇವ್ರ ಕೆಲಸ. ಇನ್ನೊಬ್ಬರ ಬಗ್ಗೆ ಗೇಲಿ ಮಾಡ್ತಾನೆ ಇರ್ತಾರೆ. ಇಂಥವರ ಬಗ್ಗೆ ಯೋಚನೆ ಮಾಡಬೇಡಿ, ಚಿಂತೆ ಮಾಡಬೇಡಿ ಸ್ನೇಹಿತರೆ. ಜೀವನದಲ್ಲಿ ಯಾರೋ ನಿಮ್ಮನ್ನು ಬಿಟ್ಟು ಹೋದರೆ ಏನಂತೆ ಚಿಂತೆ ಮಾಡಬೇಡಿ. ಜೀವನದಲ್ಲಿ ನಾವು ಸತ್ತವರನ್ನೇ ಮರೆತು ಬದುಕ್ತೀವಿ ಅಂದಮೇಲೆ ಬಿಟ್ಟು ಹೋದವರನ್ನು ಮರೆತು ಬದುಕೋದಕ್ಕಾಗಲ್ವಾ? ವೈದ್ಯಗಳ ಸುತ್ತ ರೋಗಿಗಳು ಹೇಗಿರ್ತಾರೋ ಹಾಗೆ ಒಳ್ಳೆಯವರ ಸುತ್ತ ಕೆಟ್ಟವರು ಇರೋರೇ ಜಾಸ್ತಿ. ನಿಮ್ಮ ಜೀವನದಲ್ಲಿ ನಿಮ್ಮ ಗೆಲುವಿಗಾಗಿ ಹೋರಾಟವನ್ನು ಶುರು ಮಾಡಿ. ಸ್ನೇಹಿತರೆ, ಸೋತಾಗ ಕೊಂಕು ಮಾತಾಡೋರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಯಾಕಂದರೆ ಬೆಟ್ಟದಿಂದ ಹುಲಿ ಕೆಳಕ್ಕೆ ಇಳಿಯುವಾಗ ನಾಯಿ ಬೊಗಳೋದು ಸಹಜ. ಹಾಗೆ ಜೀವನದಲ್ಲಿ ಗೇಳು ಬೀಳು ಅನ್ನೋದು ಸಹಜ ಆಗುತ್ತೆ. ಹಾಗಂತ ಸೋಲನ್ನು ಬಿದ್ದ ಜಾಗದಲ್ಲಿ ಒಪ್ಕೊಳ್ಬಾರ್ದು. ಬಿದ್ದ ಜಾಗದಲ್ಲೇ ಎದ್ದು ನಿಲ್ಲಬೇಕು. ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೀನಿ. ಈ ಕೊಂಡ ಹಸಿವಿನಿಂದ ಸಾಧನೆ ಮಾಡಿರೋರಿಗಿಂತ ಈ ಕೊಂಡ ಅವಮಾನದಿಂದ ಸಾಧನೆ ಮಾಡಿರೋರೇ ಜಾಸ್ತಿ. ಹಾಗಾಗಿ ಯಾರಿಗೂ ತಲೆ ಕೆಡಿಸ್ಕೊಳ್ದೆ ನಿಮ್ಮ ಜೀವನದ ಕಡೆ ನಾನು ಏನು ಮಾಡ್ತಾ ಇದ್ದೀನಿ, ಎಲ್ಲಿಗೆ ಕಾಲಿಡ್ತಾ ಇದ್ದೀನಿ ಅನ್ನೋದ್ರ ಕಡೆ ಗಮನವಾಗಿ. ಇಲ್ಲಿ ನಿಮ್ಮ ಕಷ್ಟ ಅಂತ ಅಂದರೆ ಯಾರೂ ಬರಲ್ಲ ಸ್ನೇಹಿತರೆ. ನಿಮ್ಮ ಜೀವನದ ಕಷ್ಟ ಸುಖಗಳನ್ನೆಲ್ಲ ನೀವೇ ಹೆಗಲ ಮೇಲೆ ಹೊತ್ಕೊಂಡು ನೀವೇ ತೀರಿಸ್ಬೇಕಂತ ಹೇಳ್ತಾ, ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಂಥದ್ದೊಂದು ಪ್ರತಿದಿನ ಉಪಯುಕ್ತವಾದಂಥ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಆಗದೆ ಯಾರು ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.